ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಕಷಾಯ ಪುಡಿನ ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಕೊತ್ತಂಬರಿ ಬೀಜ ಅರ್ಧ ಕಪ್ನಷ್ಟು, ಜೀರಿಗೆ 1/4 ಕಪ್ಪು, ಕಾಳು ಮೆಣಸು ಅಥವಾ ಪೆಪ್ಪರು 1/4 ಕಪ್ನಷ್ಟು, ಸೋಂಪು 1/4 ಕಪ್ನಷ್ಟು, ಲವಂಗ ಒಂದು 10, ಏಲಕ್ಕಿ 2, ಏಲಕ್ಕಿ ಸಿಪ್ಪೆ 1/4 ಕಪ್ನಷ್ಟು, ಇಪ್ಪಲಿ ಒಂದು 10 ರಿಂದ 15. ಹೀಗೆ ಇಪ್ಪಲಿ ನೋಡಿ ಸಣ್ಣದಾಗಿ ಸಣ್ಣಕ್ಕಿರುತ್ತೆ, ಇಂಥದ್ದು ಒಂದು 15 ಹಾಕಿ. ಹಾಗೆ ಅಶ್ವಗಂಧದ ಬೇರು, ಇದು ಸಣ್ಣ ಬೇರಿದೆ ನೋಡಿ, ಇಂಥದ್ದು ಒಂದು 8-10 ಪೀಸ್ ಹಾಕಿ. ನೆಗ್ಗಿನ ಮುಳ್ಳು ಅರ್ಧ ಟೇಬಲ್ ಸ್ಪೂನ್ನಷ್ಟು, ವಾಯುವಿಳಂಗ 2 ಟೇಬಲ್ ಸ್ಪೂನ್ನಷ್ಟು, ಸುಗಂಧಿ ಬೇರು ಅಥವಾ ಸೊಗಸೆ ಬೇರು ಅಂತಾರೆ, ಇದು 1 ಇಂಚಿಂದು 4 ಪೀಸು. ಹಾಗೆ ಜ್ಯೇಷ್ಠ ಮಧು 1 ಇಂಚಿಂದು 1 ಪೀಸು, ಲಾವಂಚದ ಬೇರು, ಇದನ್ನ ನಾನು ಹೀಗೊಂದು ಕೈನಲ್ಲಿ ಹಿಡ್ಕೊಂಡ್ರೆ ಇಷ್ಟ ಆಗುವಷ್ಟು ಇಟ್ಕೊಂಡಿದ್ದೀನಿ. ಅರಿಶಿಣದ ಕೊಂಬು 2 ಪೀಸು, ಇಷ್ಟು 1 ಇಂಚಿನಷ್ಟು ಇಟ್ಕೊಂಡಿದ್ದೀನಿ. ಹಾಗೆ 1 ಜಾಯಿಕಾಯಿ, ಶುಂಠಿ 1.5 ಇಂಚಿನಷ್ಟು, ಹಾಗೆ ಬಜೆ 1 ಇಂಚಿನಷ್ಟು. ನೀವು ಕಷಾಯದ ಪುಡಿಗೆ ನಿಮಗೆ ಈ ನೆಗ್ಗಿನ ಮುಳ್ಳು, ವಾಯುವಿಳಂಗ, ಲವಂಚ ಹಾಗೆ ನಾನು ಸುಮಾರು ಹೇಳಿದ್ದೀನಲ್ಲ, ಅವೆಲ್ಲ ನಿಮಗೆ ಹಾಕದೇ ಇದ್ರೂ ನಡೆಯುತ್ತೆ. ಆದರೆ ನೀವು ಮುಖ್ಯವಾಗಿ ಕೊತ್ತಂಬರಿ ಬೀಜ, ಜೀರಿಗೆ, ಮೆಣಸು, ಸೋಂಪು, ಜ್ಯೇಷ್ಠ ಮಧು, ಲವಂಗ, ಏಲಕ್ಕಿ, ಅರಿಶಿನ, ಶುಂಠಿ ಇದನ್ನ ಮಾತ್ರ ಹಾಕೊಳ್ಳೇಬೇಕು. ಈ ಬೇರಿನಂಥ ಪದಾರ್ಥಗಳನ್ನೆಲ್ಲ ಒಂದ್ಸಲ ನೀವು ಒಂದು ಒರಳನ್ನೆಲ್ಲ ಅಥವಾ ಒಂದು ಕುಟಾಣೆಲ್ಲ ಹಾಕ್ಕೊಂಡೆಲ್ಲ ಕುಟ್ಕೊಂಬಿಡಿ. ಅರಿಶಿನ ನಾನು ಕುಟ್ಕೊಂಡಿದ್ದೀನಿ, ಯಾಕಂದರೆ ನೀವು ಮಿಕ್ಸಿನಲ್ಲಿ ಹಾಕಿದರೆ ಈ ದೊಡ್ಡದು ಚೆನ್ನಾಗಿ ಪುಡಿ ಆಗಲ್ಲ, ಅದಕ್ಕೆ ಒಂದ್ಸಲ ಕುಟ್ಬಿಟ್ಟು ಹಾಕಿ. ಬಜೆ, ಜಾಯಿಕಾಯಿ, ಜ್ಯೇಷ್ಠ ಮಧು, ಶುಂಠಿ, ಸುಗಂಧಿ ಬೇರು, ಅಶ್ವಗಂಧ, ಇಪ್ಪಲಿ, ಇವನ್ನೆಲ್ಲ ಸ್ವಲ್ಪ ಜಜ್ಜಿಟ್ಕೊಂಡ್ರೆ ಮಿಕ್ಸಿನಲ್ಲಿ ಇದು ಚೆನ್ನಾಗಿ ಪುಡಿ ಆಗುತ್ತೆ. ಈಗ ಇವೆಲ್ಲ ಪದಾರ್ಥಗಳನ್ನು ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಬೀಜ, ಜೀರಿಗೆ, ಸೋಂಪು, ಮೆಣಸು, ಏಲಕ್ಕಿ ಸಿಪ್ಪೆ, ವಾಯುವಿಳಂಗ, ನೆಗ್ಗಿನ ಮುಳ್ಳು, ಲವಂಚದ ಬೇರು, ಹಾಗೆ ನೀವು ಕುಟ್ಟಿಟ್ಕೊಂಡಿದ್ರಲ್ಲ ಅದನ್ನು ಇದಕ್ಕೆ ಹಾಕಿ ಒಂದ್ಸಲ ಚೆನ್ನಾಗಿ ಪುಡಿ ಮಾಡ್ಕೊಂಬಿಡೋಣ. ಈಗ ನೋಡಿ, ಇದನ್ನು ನಾನು ಸಣ್ಣಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ತೀರಾ ನುಣ್ಣಗೆ ಪುಡಿ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ರಪ್ಪಾಗಿದ್ರೂ ತೊಂದರೆ ಇಲ್ಲ. ಈ ಮಿಕ್ಸಿ ಜಾರ್ ತಣ್ಣಗಾದ್ಮೇಲೆ ಪುಡಿನ ಒಂದು ಬಾಟ್ಲಿಗೆ ಅಥವಾ ಡಬ್ಬಕ್ಕೆ ತೆಗೆದಿಟ್ಟುಕೊಳ್ಳಿ. ಈ ಕಷಾಯದ ಪುಡಿಗೆ ಹಾಕಿರುವ ಎಲ್ಲ ಪದಾರ್ಥಗಳಿಗೂ ಅದರದೇ ಆದ ಒಂದು ಔಷಧೀಯ ಗುಣವಿದೆ. ಈ ಕಷಾಯನ ನೀವು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಶೀತ, ಕೆಮ್ಮು, ಕಫ, ಜ್ವರ, ತಲೆನೋವು, ಅದೇ ಥರ ಹೊಟ್ಟೆ ತೊಳಸೋದು, ವಾಂತಿ ಬರುವಂಗಾಗಿದ್ದು, ಹಾಗೆ ಗ್ಯಾಸ್ಟ್ರಿಕ್ಕು, ಇವುಗಳಿಗೆ ಕೂಡ ಇದು ಉತ್ತಮವಾದ ಔಷಧ ಗುಣವನ್ನು ಕೂಡ ಹೊಂದ್ಕೊಂಡಿದೆ. ಈ ಕಷಾಯ ಪುಡಿನ ನೀವು 5-6 ತಿಂಗಳುಗಳ ಕಾಲ ಕೂಡ ಇಟ್ಕೋಬಹುದು. ನೋಡಿದ್ರಲ್ವಾ ಕಷಾಯದ ಪುಡಿನ ಹೇಗೆ ಮಾಡೋದು ಅಂತ ಹೇಳಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಕಷಾಯದ ಪುಡಿ ಹಾಕಿ ಕಷಾಯನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೀವು ಕೂಡ ಇದೇ ಥರ ಕಷಾಯದ ಪುಡಿನ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.